आम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् पुत्रेति तन्मयतया तरवोऽपि नेदुः तं सर्वभूतहृदयं मुनिमानस्मि ಶ್ರೀಮದ್ಭಾಗವತದ 6ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಹದಿನೇಳನೇ ಶ್ಲೋಕ. ಮಾಡ್ಕೊಳ್ಳಿ ಎಲ್ಲ. ತಸ್ಯಾತ್ಮತಂತ್ರಸ್ಯ ಹರೇರಧೀಶಿತುಃ ಪರಸ್ಯ ಮಾಯಾಧಿಪತೇರ್ಮಹಾತ್ಮನಃ ಪ್ರಾಯೇಣ ದೂತಾ ಇಹ ವೈ ಮನೋಹರಾಃ ಚರಂತಿ ತದ್ರೂಪಗುಣಸ್ವಭಾವಾಃ. ಯಮದೇವರು ಯಮದೂತರಿಗೆ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಆ ಭಗವಂತ ಸ್ವತಂತ್ರನಾಗಿದ್ದಾನೆ, ಎಲ್ಲರಿಗೂ ಒಡೆಯ, ಸಕಲ ದೋಷಗಳಿಂದ ದೂರನಾಗಿದ್ದಾನೆ, ಅನಂತಾನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಲಕ್ಷ್ಮೀಪತಿ, ಅವನು ಮಹಾತ್ಮ. ಆ ಭಗವಂತನ ದೂತರೇನಿದ್ದಾರೆ, ಆ ವಿಷ್ಣು ದೂತರು ಕೂಡ ಪ್ರಾಯ ನೋಡ್ಲಿಕ್ಕೆ ಅವನ ಹಾಗೇನೇ ಇರ್ತಾರೆ. ಒಳ್ಳೆ ಮನೋಹರ ರೂಪ. ಆ ಭಗವಂತನ ರೂಪ ಮತ್ತು ಗುಣ ಮತ್ತು ಅವನ ಸ್ವಭಾವ ಏನಿದೆ ಅದರಂತೆಯೇ ಈ ಭಗವದ್ಭಕ್ತರ ರೂಪ, ಗುಣ, ಸ್ವಭಾವ ಎಲ್ಲವೂ ಕೂಡ ಆ ಭಗವಂತನಂತೆಯೇ ಇರುತ್ತೆ. ಆ ಭಗವದ್ಭಕ್ತರದ್ದು, ವಿಷ್ಣು ದೂತರದ್ದು. ಅವರು ಎಲ್ಲೆಲ್ಲಿ ಭಗವಂತನ ನಾಮೋಚ್ಚಾರಣೆ ನಡೆಯುತ್ತೋ, ಭಗವನ್ ನಾಮಸ್ಮರಣೆ ಎಲ್ಲೆಲ್ಲಿ ಆಗತ್ತೋ ಅಲ್ಲೆಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆ ವಿಷ್ಣು ದೂತರು ಅಂತ ಯಮದೇವರು ಆ ದೂತರಿಗೆ, ಯಮದೂತರಿಗೆ ಹೇಳ್ತಾ ಇದ್ದಾರೆ. ಪ್ರಾಯೇಣ ಅಂತಿದೆ. ಪ್ರಾಯೇಣ ದೂತಾಹ, ಆ ವಿಷ್ಣು ದೂತರು ಕೂಡ ಪ್ರಾಯೇಣ ಭಗವಂತನ ಹಾಗೇನೆ ಇರ್ತಾರೆ ಅಂತ. ಅಂದ್ರೆ ಹೆಚ್ಚಾಗಿ ಪ್ರಾಯೇಣ ಅಂದ್ರೆ ನೋಡ್ಲಿಕ್ಕೆ ಹಾಗಿರ್ತಾರೆ ಅಂತ ಅರ್ಥ. ಭಗವಂತ ಸ್ವತಂತ್ರ, ಅನಂತಾನಂತ ಗುಣ ಪರಿಪೂರ್ಣ, ಆ ಎಲ್ಲ ಗುಣಗಳು ಬರೋದಿಲ್ಲ. ಪ್ರಾಯ ನೋಡ್ಲಿಕ್ಕೆ ಹಾಗೆ ಇರ್ತಾರೆ. ಅವರ ರೂಪ ಹಾಗೆ ಇರ್ತದೆ, ಸ್ವಭಾವ ಇವೆಲ್ಲ ಹೆಚ್ಚಾಗಿ ಭಗವಂತನ ಹಾಗೇನೆ ಇರ್ತದೆ ಅಂತ ಅಭಿಪ್ರಾಯ. ನಿರ್ದುಷ್ಟರು ಇದೆಲ್ಲ ಹಾಗೆ ಇಟ್ಟುಕೊಳ್ಬೇಕು. ಆಕಾರದಿಂದ ಪ್ರಾಯೇಣ ಭಗವಂತನ ಹಾಗೆ ಇರ್ತಾರೆ. ಸ್ವಭಾವ ಮತ್ತು ಗುಣಗಳು ಹೆಚ್ಚಾಗಿ ಭಗವಂತನ ಹಾಗೇನೆ ಇರತ್ತೆ ಅಂತ.
ಪ್ರತಿಬಿಂಬಭೂತರಾದ್ದರಿಂದ ಬಿಂಬದಲ್ಲಿ ಇರುವಂತಹ ಗುಣಗಳು ಪ್ರತಿಬಿಂಬದಲ್ಲಿ ಕಾಣಿಸ್ಕೊಳ್ತದೆ. ಚತುರ್ಭುಜತ್ವ ಮೊದಲಾದವುಗಳೆಲ್ಲ ಇರುತ್ತೆ ಅಂತ ಮುಕ್ತರಲ್ಲಿ ವರ್ಣನೆ ಮಾಡುವಾಗ ಹೇಳಿದ್ದಾರೆ. ಆ ರೀತಿ ಪ್ರಾಯ ಭಗವಂತನ ಹಾಗೆ ಇರ್ತಾರೆ ವಿಷ್ಣುದೂತರು. ಅವರು ಭಗವಂತನ ನಾಮೋಚ್ಚಾರಣೆ ನಡೆಯುವಂತಹ ಎಲ್ಲ ಕಡೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ತಸ್ಯಾತ್ಮತಂತ್ರಸ್ಯ ಹರೇರಧೀಶಿತುಃ ಪರಸ್ಯ ಮಾಯಾಧಿಪತೇರ್ಮಹಾತ್ಮನಃ ಪ್ರಾಯೇಣ ದೂತಾ ಇಹ ವೈ ಮನೋಹರಾಃ ಚರಂತಿ ತದ್ರೂಪ ಗುಣಸ್ವಭಾವಾಃ ಭೂತಾನಿ ವಿಷ್ಣೋಃ ಸುರಪೂಜಿತಾನಿ ದುರ್ದರ್ಶಲಿಂಗಾನಿ ಮಹಾದ್ಭುತಾನಿ ರಕ್ಷಂತಿ ತದ್ಭಕ್ತಿಮತಃ ಪರೇಭ್ಯೋ ಮತ್ತಶ್ಚ ಮರ್ತ್ಯಾನಥ ಸರ್ವತಶ್ಚ. ಆ ವಿಷ್ಣುದೂತರು ಹೀಗೆ ಭಕ್ತರು ಎಲ್ಲೆಲ್ಲಿ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾರೋ ಅಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ. ಆ ವಿಷ್ಣುದೂತರು ಕೂಡ ಎಲ್ಲ ದೇವತೆಗಳಿಗೂ ಮಾನ್ಯರಾಗಿದ್ದಾರೆ. ಸುರರಿಂದಲೂ ಕೂಡ ಪೂಜೆಯನ್ನ ಸ್ವೀಕಾರ ಮಾಡತಕ್ಕಂತಹ ವ್ಯಕ್ತಿಗಳು ಆ ವಿಷ್ಣುದೂತರು ಮಹಾ ಅದ್ಭುತರು. ಅವರನ್ನ ಪುಣ್ಯವಂತರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಬೇರೆಯವರಿಗೆ ಅವರು ಕಣ್ಣಿಗೆ ಕಾಣಿಸೋದಿಲ್ಲ. ದುರ್ದರ್ಶಲಿಂಗಾನಿ ಅಂತ ಪುಣ್ಯವಂತರಿಗೆ ಮಾತ್ರ ಕಾಣಿಸ್ಕೊಳ್ತಾರೆ, ಅಪುಣ್ಯವಂತರಿಗೆ ಅವರು ದುರ್ದರ್ಶರು, ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನ ಅಂತ ಅರ್ಥ. ಹಾಗಿಟ್ಕೊಳ್ಬೇಕು. ದುರ್ದರ್ಶಲಿಂಗಾನಿ ಅಂತ ಅನ್ನೋದಕ್ಕೆ ದರ್ಶನ ಅಯೋಗ್ಯ ಲಿಂಗ ಅಂದ್ರೆ ಲಕ್ಷಣ ಅಂತ ಅರ್ಥ. ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಸ್ವಭಾವ ಅವರಲ್ಲಿದೆ. ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಯಾರಿಗೆ ಕಣ್ಣಿಗೆ ಕಾಣಿಸ್ಕೊಳ್ಬೇಕು, ಕಣ್ಣಿಗೆ ನೋಡುವಂತಹ ಪುಣ್ಯ ಇದೆಯೋ ಅಂತಹ ಪುಣ್ಯವಂತರಿಗೆ ಮಾತ್ರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಹೊರತು ಅಪುಣ್ಯವಂತರಿಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿಷ್ಣು ಭಕ್ತರನ್ನ ರಕ್ಷಣೆ ಮಾಡ್ತಾರೆ. ವಿಷ್ಣು ಭಕ್ತರಿಗೆ ಮನುಷ್ಯರಿಂದ ಯಾವುದೇ ರೀತಿಯಾದ ತೊಂದರೆಗಳು ಬರುವಂತಹ ಸಮಯ ಬಂದ್ರೆ, ಶತ್ರುಗಳಿಂದ ಇರಬಹುದು, ಬೆಂಕಿಯಿಂದ, ವಿಷದಿಂದ ಮೊದಲಾದ ಅಪಾಯಗಳಿಂದ ಅವರು ರಕ್ಷಣೆ ಮಾಡ್ತಾರೆ. ನನ್ನಿಂದಲೂ ಬರುವಂತಹ ಅಪಾಯದಿಂದಲೂ ರಕ್ಷಣೆ ಮಾಡ್ತಾರೆ ಅಂತ ಯಮದೇವರು ಹೇಳ್ತಾ ಇದ್ದಾರೆ. ಮತ್ತಶ್ಚ ಅಂತ ನನ್ನಿಂದಲೂ ವಿಷ್ಣು ಭಕ್ತರಿಗೆ ಏನಾದರೂ ಅಪಾಯ ಬಂದರೆ ಅದನ್ನು ರಕ್ಷಣೆ ಮಾಡ್ತಾರೆ ಆ ವಿಷ್ಣು ದೂತರು ಅಂತ. ಭೂತಾನಿ ವಿಷ್ಣೋ ಸುರ ಪೂಜಿತಾನಿ ದುರ್ದರ್ಶಲಿಂಗಾನಿ ಮಹಾದ್ಭುತಾನಿ ರಕ್ಷಂತಿ ತದ್ಭಕ್ತಿಮತಃ ಪರೇಭ್ಯೋ ಮತ್ತಶ್ಚ ಮರ್ತ್ಯಾನಥ ಸರ್ವತಶ್ಚ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾ ಅಸುರಾ ಮನುಷ್ಯಾಃ ಕುತೋ ನು ವಿದ್ಯಾಧರ ಚಾರಣಾದಯಃ. ಈಗ ಪ್ರಕೃತಕ್ಕೆ ಬರ್ತಾ ಇದ್ದಾರೆ ಯಮದೇವರು. ಈ ಅಜಾಮಿಳ ಅವನನ್ನ ನೀವು ಕರ್ಕೊಂಡು ಬರುವಾಗ ಅವರು ರಕ್ಷಣೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಈ ಪಾಪಿಯಾದ ಅಜಾಮಿಳನನ್ನ ಅವರು ಯಾಕೆ ರಕ್ಷಣೆ ಮಾಡಿದ್ರು ಅಂದ್ರೆ, ಅವನು ಪಾಪಿ ಅಲ್ಲ, ಅವನು ಒಳ್ಳೆ ಪುಣ್ಯವಂತ. ಯಾವುದು ಪುಣ್ಯ ಯಾವುದು ಪಾಪ ಅನ್ನೋ ವ್ಯವಸ್ಥೆಯನ್ನ ಸಾಕ್ಷಾತ್ ಭಗವಂತನೇ ಏರ್ಪಾಡು ಮಾಡಿದ್ದಾನೆ. ಆ ಪುಣ್ಯ ಮತ್ತು ಪಾಪಗಳ ವ್ಯವಸ್ಥೆ ಏನಿದೆ ಅದನ್ನ ಋಷಿಗಳು
ದೇವತೆಗಳು, ಸಿದ್ಧರು, ವಿದ್ಯಾಧರರು, ಚಾರಣರು ಇವರೆಲ್ಲ ತಿಳ್ಕೊಂಡಿದ್ದಾರೆ. ಅವರಿಗೆಲ್ಲ ಗೊತ್ತು ಪುಣ್ಯ ಯಾವುದು ಪಾಪ ಯಾವುದು ಅಂತ ಅನ್ನೋದು ಋಷಿಮುನಿಗಳಿಗೆ, ದೇವತೆಗಳಿಗೆ, ಸಿದ್ಧ ಚಾರಣ ಗಂಧರ್ವರಿಗೆಲ್ಲ ಗೊತ್ತಿದೆ. ಆದರೆ ಪೂರ್ಣವಾಗಿ ಭಗವಂತನ ಆ ಒಂದು ಏರ್ಪಾಡೇನಿದೆ, ವ್ಯವಸ್ಥೆ, ಪುಣ್ಯ ಪಾಪಗಳ ವ್ಯವಸ್ಥೆ, ಅದನ್ನ ಅವರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅವರೆಲ್ಲ ಮಹಾ ಬುದ್ಧಿವಂತರೇ, ಪುಣ್ಯ ಪಾಪಗಳನ್ನ ಚೆನ್ನಾಗಿ ಅರಿತಂತವರೇ. ಆದರೂ ಕೂಡ ಭಗವಂತನ ಆ ಪುಣ್ಯ ಪಾಪದ ವ್ಯವಸ್ಥೆಯನ್ನ ಪೂರ್ಣವಾಗಿ ದೇವತೆಗಳಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಋಷಿಮುನಿಗಳು, ಸಿದ್ಧರು, ಚಾರಣರು, ಅಸುರರು, ಗಂಧರ್ವರು ಯಾರಿಗೂ ಕೂಡ ಆ ಭಗವಂತ ಮಾಡಿದ ಪುಣ್ಯ ಪಾಪಗಳ ವ್ಯವಸ್ಥೆಯನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಮನುಷ್ಯರು ಹೇಗೆ ತಾನೇ ತಿಳಿಲಿಕ್ಕೆ ಸಾಧ್ಯ? ಕುತೋ ಮನುಷ್ಯಾಹ ಅಂತ. ಸಿದ್ಧ ಮುಖ್ಯಾಹ ಅಸುರಾಹ ವಿದ್ಯಾಧರ ಚಾರಣಾದಯ ನಾಪಿ ದೇವಾಹ. ಸಿದ್ಧ ಮುಖ್ಯರು, ಅಸುರರು, ವಿದ್ಯಾಧರರು, ಚಾರಣರು, ದೇವತೆಗಳು, ಋಷಿಗಳು ಅವರೂ ಕೂಡ ಆ ಭಗವಂತ ಮಾಡಿದ ಧರ್ಮದ ಸೂಕ್ಷ್ಮಗಳನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ, ಧರ್ಮ ಅಂದ್ರೆ ಪುಣ್ಯ ಪಾಪಗಳು, ಅದನ್ನ ತಿಳಿದುಕೊಳ್ಳಿಕ್ಕೆ ಅವ್ರ ಕೈಯಿಂದಲೂ ಸಾಧ್ಯ ಇಲ್ಲ. ಕುತೋ ಮನುಷ್ಯಾಹ, ಮನುಷ್ಯರು ಹೇಗೆ ತಿಳಿಲಿಕ್ಕೆ ಸಾಧ್ಯ? ಹಾಗಾಗಿ ಈ ಅಜಾಮಿಳ ಅವನು ಪಾಪಿ ಅಂತ ಲೋಕಕ್ಕೆ ಅನಿಸಿರ್ಬೋದು, ಆದರೆ ಅವನು ಪಾಪಿ ಅಲ್ಲ, ಅವನು ಮಹಾಪುಣ್ಯವಂತ. ಅದಕ್ಕೋಸ್ಕರನೇ ಆ ವಿಷ್ಣು ದೂತರು ಬಂದು ಅವನನ್ನ ರಕ್ಷಣೆ ಮಾಡಿದ್ದು ಅಂತ ಯಮದೇವರು ದೂತರಿಗೆ ಹೇಳ್ತಾ ಇದ್ದಾರೆ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ. ಸ್ವಯಂಭೂರ್ನಾರದ ಶಂಭುಃ ಕುಮಾರ ಕಪಿಲೋ ಮನುಃ ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಕಿರ್ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟಾಃ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಜ್ಞಾತ್ವಾಮೃತಮಶ್ನುತೆ. ಹಿಂದೆ ಭಗವಂತನ ಈ ಪುಣ್ಯ ಪಾಪದ ವ್ಯವಸ್ಥೆ ಏನಿದೆ, ಧರ್ಮ, ಆ ಧರ್ಮವನ್ನ ಋಷಿಗಳು, ದೇವತೆಗಳು, ಸಿದ್ಧರು, ಅಸುರರು, ವಿದ್ಯಾಧರರು, ಚಾರಣರು ಯಾರು ತಿಳಿಯೋದಿಲ್ಲ ಅಂತ ಹೇಳಿದ ಯಮ ಈಗ ಹೇಳ್ತಾ ಇದ್ದಾನೆ, ಧರ್ಮವನ್ನ, ಶುದ್ಧವಾದ ಭಾಗವತ ಧರ್ಮವನ್ನ ತಿಳಿದವರು ನಾವಿಷ್ಟು ಜನ ಇದ್ದೇವೆ ಅಂತ ಭಾಗವತ ಧರ್ಮದ, ಶುದ್ಧವಾದ ಭಾಗವತ ಧರ್ಮದ ಜ್ಞಾನ ಇರೋರು ಯಾರ್ಯಾರು ಅನ್ನೋದನ್ನ ಒಂದು ಲೀಸ್ಟ್ ಮಾಡಿ ಹೇಳ್ತಾ ಇದ್ದಾನೆ ಯಮ. ಸ್ವಯಂಭೂ ನಾರದ ಶಂಭು. ಸ್ವಯಂಭೂ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಅಂತಂದ್ರೆ ಬ್ರಹ್ಮತ್ವ ಯೋಗ್ಯ ಜೀವರೆಲ್ಲರೂ ಇಟ್ಕೊಳ್ಬೇಕು, ಬ್ರಹ್ಮ, ವಾಯು ಮೊದಲಾದಂತಹ ರುಜುಗಳು. ಬ್ರಹ್ಮದೇವರು, ನಾರದರು, ಶಿವ, ಕುಮಾರ. ಕುಮಾರ ಅಂದ್ರೆ ಸನತ್ ಕುಮಾರ. ಆಮೇಲೆ ಕಪಿಲ, ಆಮೇಲೆ ಮನು ಅಂದ್ರೆ ಸ್ವಯಂಭುವ ಮನು, ಪ್ರಹ್ಲಾದ, ಜನಕ ಮಹಾರಾಜ, ಭೀಷ್ಮ, ಬಲಿ, ಆಮೇಲೆ ವೈಯಾಸಕಿಹಿ ಅಂತಂದ್ರೆ ಶುಕಾಚಾರ್ಯರು, ವೇದವ್ಯಾಸ ದೇವರ ಮಕ್ಕಳಾದಂತಹ ಶುಕಾಚಾರ್ಯರು, ವೈಯಾಸಕಿಹಿ. ಆಮೇಲೆ ನಾನು ಸ್ವಯಂ ಅಂತ ಇದ್ದಾನೆ ಯಮ. ಇದಿಷ್ಟು ಜನ, 12 ಜನ.
ದ್ವಾದಶೈತೆ ವಿಜಾನೀಮಃ, ಈ 12 ಮಂದಿಗೆ ಮಾತ್ರ ಭಾಗವತದ ಶುದ್ಧವಾದ ಧರ್ಮ ಏನು ಅನ್ನೋದು ಗೊತ್ತಿದೆ ಅಂತ. ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ಶುಕಾಚಾರ್ಯರು ಮತ್ತು ನಾನು ಅಂತ ಹೀಗೆ 12 ಜನ. ಈ 12 ಜನ ದ್ವಾದಶ ಏತೆ ವಿಜಾನೀಮಃ, ಈ 12 ಜನ ಮಾತ್ರ ಧರ್ಮಂ ಭಾಗವತಂ ವಿಜಾನೀಮಃ, ಭಾಗವತ ಧರ್ಮವನ್ನ ತಿಳ್ಕೊಂಡಿದ್ದೇವೆ. ಭಗವಂತನ ಆ ಒಂದು ಪುಣ್ಯ ಪಾಪದ ಸೂಕ್ಷ್ಮ ವ್ಯವಸ್ಥೆ ಏನು ಮಾಡಿದ್ದಾನೆ ಭಗವಂತ, ಶುದ್ಧ ಭಾಗವತ ಧರ್ಮ ಅಂದ್ರೆ ಏನು ಅನ್ನೋದನ್ನ ಈ 12 ಜನ ನಾವು ತಿಳ್ಕೊಂಡಿದ್ದೇವೆ ಅಂತ ಇದು. ಆಚಾರ್ಯ, ಇಲ್ಲಿ ಕಪಿಲ ಎಂಬುದು ಒಂದು ಕಪಿಲ ಮುನಿಯ ಅಲ್ಲ, ಕಪಿಲ ಅವತಾರ ಒಂದಿದೆ. ಸೊ ಇದು ಕಪಿಲ ಎಂಬುದು ಕಪಿಲ ಮುನಿಯ? ಇದು ಕಪಿಲ ಮುನಿಯೇ ಭಗವಂತನ ಅವತಾರ. ಕಪಿಲ ಮುನಿ ಅಂದ್ರೆ ಭಗವಂತನೇ ಅದು. ಓಕೆ. ಬಟ್ ಇಂದಿನ ಶ್ಲೋಕದಲ್ಲಿ ಒಂದು ಭಗವಂತನಿಗೆ ಎಲ್ಲ ಪೂರ್ತಿ ಗೊತ್ತು, ಋಷಿ ಮುನಿಗಳು ಸಿದ್ಧರ ಕಾರಣಗಳೆಲ್ಲ ಒಂದು ಪೂರ್ತಿ ಗೊತ್ತು ಆಗಲ್ಲ ಹೇಳ್ಬಿಟ್ಟು, ಇಲ್ಲಿ ಭಗವಂತನ ಒಂದು ಈ ಲಿಸ್ಟಲ್ಲಿ ಸೇರ್ತಾ ಅಂದ್ರೆ ಭಗವಂತನಿಗೆ ಎಲ್ಲ ಗೊತ್ತು, ಬಟ್ ಆದ್ರೂ ಯಾಕೆ ಈ ಲಿಸ್ಟಲ್ಲಿ ಸೇರ್ತಾರೆ ಭಗವಂತನೇ? ಅಂದ್ರೆ ಲೋಕದಲ್ಲಿ ಜ್ಞಾನವನ್ನ ಪ್ರಚಾರ ಮಾಡಿದವರು, ಆ ಉದ್ದೇಶದಿಂದ ಅಲ್ಲಿ ಹೇಳಿದ್ದು. ಕಪಿಲ, ಸನತ್ ಕುಮಾರ, ಹೀಗೆಲ್ಲ ಇವರ ಸೇರಿಸಿದ್ದು. ಅದರಲ್ಲಿ ಋಷಿಗಳು ಲೋಕಕ್ಕೆ ಜ್ಞಾನೋಪದೇಶ ಮಾಡಿದವರು ಅಂತ ಅವರಿಗೆ ಗೊತ್ತು, ಅವರು ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಹಾಗೆ ಹೇಳಿದ್ರು. ಗುರುಗಳೇ, ಕಪಿಲ ಕಶ್ಚನ್ ಸನ್ ಕೊಟ್ಟಿದ್ದಾರೆ, ಅದೇನ್ ಅರ್ಥ ಬರುತ್ತೆ ಇಲ್ಲಿಗೆ? ಯಾರೊಬ್ರು ಅಲ್ವಾ ಅದು? ಇಲ್ಲಿ ಕೆಳಗಡೆ ವಿಜಯೇಂದ್ರ ಬುಕ್ ಅಲ್ಲಿ ಕಪಿಲ ಕಶ್ಚನ ಸನ್ ಕೊಟ್ಟಿದ್ದಾರೆ, ಇತಿಸ. ಹಾಗಾದ್ರೆ ವಿಜಯೇಂದ್ರ ಬರೆದಿಲ್ಲ. ಕಪಿಲ ಅನ್ನೋದಕ್ಕೆ ಯಾರು ಬರೆದಿದ್ದಾರೆ? ವಿಜಯೇಂದ್ರ ಬುಕ್ ಅಲ್ಲಿ ಇದೆ ಅಂತ ಹೇಳಿದ್ದೇನೆ. ಸತ್ಯಧರ್ಮ ತೀರ್ಥರು ಸತ್ಯಧರ್ಮ ತೀರ್ಥರು ಬರೆದಿದ್ದಾರೆ. ಏನ್ ಬರೆದಿದ್ದಾರೆ ಅಂದ್ರೆ, ಕಪಿಲ ಎಲ್ಲಿದೆ? ಮೊದಲೇ ಇದೆ ಅಲ್ವಾ? ಮೊದಲಿದೆ, ಆರಂಭದಲ್ಲಿದೆ. ಸ್ವಯಂಭೂ ಬ್ರಹ್ಮ, ಕುಮಾರ ಅಂದ್ರೆ ಸನತ್ ಕುಮಾರ, ಕಪಿಲ ಕಶ್ಚನ ಸನ್ ಭಾಗವತೆ ಅರ್ಥೇ ಭಗವಾನ್ ಋಷಿಕೋಟಿ ನಿಮೇಶಾತ್ ಸ್ವಯಂ ಪದೋಜಿತ ಭಗವತಃ ಪೃಥಗುಕ್ತಿ ಇತಿ ಜ್ಞೇಯಂ ಅಂತ ಸ್ಪಷ್ಟವಾಗಿ ಬರೀತಾರೆ. ನೀವು ಕೇಳಿದ ಪ್ರಶ್ನೆಗೆ ಅಲ್ಲಿ ಉತ್ತರ ಇದೆ. ಕಪಿಲ ಅಂತನ್ನೋನು ಒಬ್ಬ ಭಗವಂತನೇ ಆಗಿದ್ದಾನೆ. ಹಾಗೆ ಸನತ್ ಕುಮಾರನು ಕೂಡ ಭಗವಂತನೇ ಆಗಿರುವಾಗ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದು ಅಂತಂದ್ರೆ, ಋಷಿಕೋಟಿ ನಿವೇಶಾತ್ ಅಂತ. ಅವರೆಲ್ಲ ಋಷಿಕೋಟಿಯಲ್ಲಿ ನಿವಿಷ್ಟರಾಗಿದ್ದಾರೆ. ಋಷಿಗಳು ಅಂತಂದ್ರೆ ಮುಂದಿನ ಜನಗಳಿಗೆ ಜ್ಞಾನೋಪದೇಶ ಮಾಡ್ತಕ್ಕಂತಹ ಗುರುಗಳು. ಆ ಋಷಿಗಳ ಕೋಟೆಯಲ್ಲಿ ಅವರು ಸೇರ್ಕೊಂಡಿದ್ದಾರಾದ್ರಿಂದ ಸ್ವಯಂ ಭಗವಂತನೇ ಆಗಿದ್ರು ಕೂಡ ಪ್ರತ್ಯೇಕವಾಗಿ ಹೇಳಿದ್ದು ಅಂತ ಸತ್ಯಧರ್ಮರು ವ್ಯಾಖ್ಯಾನ ಮಾಡಿದ್ದಾರೆ. ಲೋಕಕ್ಕೆ ಜ್ಞಾನೋಪದೇಶವನ್ನ ಮಾಡ್ತಕ್ಕಂಥವರ ಲಿಸ್ಟ್ ಅಲ್ಲಿ ಇರೋದ್ರಿಂದ ಅವರನ್ನ ಪ್ರತ್ಯೇಕವಾಗಿ ಹೇಳಿದ್ದು. ಭಗವಂತನೇ ಆಗಿರ್ಬೋದು, ಭಗವಂತನ ಅವತಾರ ಆಗಿದ್ರು ಕೂಡ ಋಷಿಕೋಟಿ ಪ್ರವಿಷ್ಟರಾದ್ರಿಂದ ಪ್ರತ್ಯೇಕವಾಗಿ ಕಪಿಲ ಮತ್ತು ಸನತ್ ಕುಮಾರ ಅವ್ರನ್ನೆಲ್ಲ ಹೇಳಿದ್ದು. ಓಕೆ ಆಚಾರ್ಯ, ಇವಾಗ ಅರ್ಥ ಆಯ್ತು. ಓಕೆ. ಬಟ್ 12 ಜನ ಕೃಷ್ಣನ ಬಂದು ಯಾಕೆ ಸೇರಿಸಿಲ್ಲ ಆಚಾರ್ಯ? ಅವನು ಋಷಿಕೋಟಿ ಪ್ರವಿಷ್ಟ ಅಲ್ಲ, ಅವನು ಒಬ್ಬ ಕ್ಷತ್ರಿಯನಾಗಿ ಅವತಾರ ಮಾಡಿದ. ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿದ ನಿಜ, ಆದ್ರೆ ಋಷಿಕೋಟಿ ಪ್ರವಿಷ್ಟರಲ್ಲಿ ಸೇರಿದವನಲ್ಲ. ನೋಡೋಣ, ಅದು ಮುಂದೆ ಅದಕ್ಕೆ ಅನೇಕ ಉದ್ದೇಶಗಳಿರತ್ತೆ. ಒಂದು ಉದ್ದೇಶವನ್ನ ಇಲ್ಲಿ ಇವರು ನಮಗೆ ಸತ್ಯಧರ್ಮ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ.
ಇದು ಒಂದು ರೀತಿ ಇನ್ನೊಂದು ವಿಷಯ ಬರೀತಾರೆ. ದ್ವಾದಶ ಅಂತ 12 ಅಂತ ಹೇಳಿದ್ದು ಸ್ಥೂಲ ದೃಷ್ಟಿಯಿಂದ ಹೇಳಿದ್ದಷ್ಟೇ. ಅಧಮಾಧಿಕಾರಿಗಳನ್ನ ಕುರಿತು ಹೇಳಿದ್ದು. ಇದ್ರ ಜೊತೆಗೆ ಇನ್ನೂ ಅನೇಕ ಜನ ಇದ್ದಾರೆ, ಅವ್ರನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಥೂಲ ದೃಶ್ವನಾಂ ಪ್ರದರ್ಶನಾರ್ಥಂ ಅಧಿಕಾನಾಂ ಭಾವಸ್ಯ ಸರ್ವಾಂಗೀಕರಣೀಯತ್ವಾತ್ ಅಂತ. ಇದು ಸ್ಥೂಲ ದೃಷ್ಟಿಯಿಂದ ನಾನು ಹೇಳಿದ್ದು. ಅಧಿಕಾರಿ ಭೇದದಿಂದ ಬಹಳಷ್ಟು ಜನ ಇದ್ದಾರೆ. ಅನ್ಯಥಾ ಒಂದ್ ವೇಳೆ ಹಾಗೆ ಇಟ್ಕೊಳ್ಳಿಲ್ಲ ಅಂದ್ರೆ ಏನ್ಯೇ ವಿಭೀಷಣ ಹನುಮದ್ ಉಪೇಂದ್ರ ದತ್ತಾಹ ಪಾರ್ಥಾರ್ಷ್ಣಿಷೇಣ ವಿದುರಶ್ರುತಸೇನ ಭೂಪಾಹ ಇತ್ಯಾದಿ ಬಹುಮಾನ ಅವಮಾನ ಪ್ರಸಂಗಾದಿತಿ ಲಕ್ಷಣೀಯಂ. ಇವರೆಲ್ಲ ಇದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ. ಹಾಗಾಗಿ ಬರೀ ಇಷ್ಟೇ ಜನ ಅಂತ ತಿಳ್ಕೊಳ್ಬೇಡಿ, ಇದು ಒಂದು ಸ್ಥೂಲ ದೃಷ್ಟಿಯಿಂದ ಹೇಳಿದ್ದು ಅಂತ ತಿಳ್ಕೊಳ್ಳಿ ಅಂತ ಅದನ್ನು ಬರೀತಾರೆ. ಹೀಗೆ 12 ಜನ ನಾವು ಶುದ್ಧವಾದ ಭಾಗವತ ಧರ್ಮವನ್ನ ತಿಳ್ಕೊಂಡಿದ್ದೇವೆ. ಆದ್ರಿಂದ ಎಲೆ ದೂತರೇ ಅಂತ ಯಮ ತನ್ನ ದೂತರಿಗೆ ಹೇಳ್ತಾ ಇದ್ದೇನೆ, ಯಮದೂತರೇ, ಈ ಭಾಗವತ ಧರ್ಮ ಅಂತ ಅನ್ನೋದು ಬಹಳ ಗೋಪ್ಯವಾಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಪರಿಶುದ್ಧವಾದದ್ದು. ಆ ಭಾಗವತ ಧರ್ಮವನ್ನ ತಿಳಿಯೋದು ಬಹಳ ಕಷ್ಟ ಇದೆ. ಆದರೆ ಆ ಭಾಗವತ ಧರ್ಮವನ್ನ ತಿಳ್ಕೊಂಡ್ರೆ ಮಾತ್ರ ಖಂಡಿತವಾಗಿಯೂ ಮೋಕ್ಷ ಆಗತ್ತೆ ಅಂತ ಹೇಳ್ತಾ ಇದ್ದಾನೆ. ಯಜ್ಞಾತ್ವ ಅಮೃತಮಶ್ನುತೆ. ಯಾವ ಈ ಭಾಗವತ ಧರ್ಮವನ್ನ ತಿಳ್ಕೊಳ್ಳೋದ್ರಿಂದ ಅಮೃತಮಶ್ನುತೆ, ಅವರು ಮೋಕ್ಷವನ್ನೇ ಪಡಿತಾರೆ. ಆದ್ರೆ ಅದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಇದೆ. ಅದು ಬಹಳ ಪರಿಶುದ್ಧವಾದದ್ದು. ವಿಶುದ್ಧಂ ಗುಹ್ಯಂ ದುರ್ಬೋಧಂ. ಬಹಳ ಗುಹ್ಯವಾದದ್ದು ಮತ್ತು ವಿಶುದ್ಧವಾದದ್ದು. ಅಂತಹ ಭಾಗವತ ಧರ್ಮವನ್ನ ನಾವು ಈ 12 ಜನ ತಿಳ್ಕೊಂಡಿದ್ದೇವೆ. ಸ್ವಯಂಭೂರ್ ನಾರದ ಶಂಭು ಕುಮಾರ ಕಪಿಲೋ ಮನುಃ ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವಯ್ಯಾಸಕಿರ್ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟಾಃ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಜ್ಞಾತ್ವಾಮೃತಮಶ್ನುತೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಧರ್ಮ ಪರಸ್ಮೃತಃ ಭಕ್ತಿಯೋಗೋ ಭಗವತಿ ತನ್ನಾಮಗ್ರಹಣಾದಿಭಿಃ. ನಾನು ಏನು ಹೇಳಿದೆ ಭಾಗವತ ಧರ್ಮ, ಇದು ಜಗತ್ತಿನಲ್ಲಿ ಎಲ್ಲ ಜನರಿಗೂ ಕೂಡ ವಿಹಿತವಾದಂತಹ ಭಗವದ್ ಧರ್ಮ, ಪರಮಧರ್ಮ. ಇದು ಎಲ್ಲರೂ ಕೂಡ ಅನುಸರಣೆ ಮಾಡಲೇಬೇಕಾಗಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಇದು ಅಂತ ಹೇಳ್ತಾ ಇದ್ದಾನೆ ಅಮ್ಮ. ಪುಂಸಾಂ ಪರಹ ಸ್ಮೃತಃ ಧರ್ಮ. ಮನುಷ್ಯರಿಗೆ ಅತ್ಯಂತ ಅವಶ್ಯಕವಾದದ್ದು, ಎಲ್ಲರೂ ಅನುಸರಣೆ ಮಾಡಲೇಬೇಕಾಗಿರ್ತಕ್ಕಂತಹ ವಿಹಿತವಾದ ಧರ್ಮ ಇದು ಭಾಗವತ ಧರ್ಮ, ಪರಮಧರ್ಮ. ಈ ಧರ್ಮವನ್ನ ನಾವು ಅನುಸರಣೆ ಮಾಡ್ತಾ ಭಗವಂತನ ನಾಮ ಸಂಕೀರ್ತನೆ ಮೊದಲಾದವುಗಳಿಂದ ಆ ಭಗವಂತನಲ್ಲಿ ಉತ್ತಮವಾದ ಭಕ್ತಿಯನ್ನ ಮಾಡಬೇಕು. ತನ್ನಾಮಗ್ರಹಣಾದಿಭಿಹಿ, ಭಗವಂತನ ನಾಮಗ್ರಹಣ ಮೊದಲಾದವುಗಳಿಂದ ಭಕ್ತಿಯೋಗೋ ಭಗವತಿ, ಅತ್ಯಂತ ಭಕ್ತಿಯಿಂದ ಭಗವಂತನನ್ನ ನಾವು ಸ್ಮರಣೆ ಮಾಡಬೇಕು. ಅದೇ ಉತ್ತಮವಾದ ಧರ್ಮ, ಭಕ್ತಿಯೋಗ. ಭಗವಂತನಲ್ಲಿ ನಾವು ಭಕ್ತಿಯನ್ನ ಮಾಡಬೇಕು. ಅವನ ನಾಮಸ್ಮರಣೆ ಮೊದಲಾದವುಗಳನ್ನು ಮಾಡುವ ಮೂಲಕವಾಗಿ ಭಗವತಿಯೋ ಭಕ್ತಿಯೋಗ ಏತಾವಾನೇವ ಉತ್ತಮೋ ಧರ್ಮ ಸ್ಮೃತಃ ಅಂತ ವಿಜಯಧ್ವಜ ತೀರ್ಥರು ಅನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅಂದ್ರೆ ಹರೇಹೇ ನಾಮಗ್ರಹಣಾದಿಭಿಹಿ, ಭಗವಂತನ ನಾಮಗ್ರಹಣ ಮೊದಲಾದವುಗಳನ್ನು ಮಾಡುವ ಮೂಲಕ ಆ ಭಗವಂತನಲ್ಲಿ ಮಾಡುವ ಭಕ್ತಿಯೋಗ ಏನಿದೆ ಅದೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಕರೆಸ್ಕೊಂಡಿದೆ ಅಂತ ಅಷ್ಟಾಭಿಪ್ರಾಯ. ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಅಂತ ಸ್ಮೃತಿಯನ್ನು ಕೂಡ ಉದಾಹರಿಸ್ತಾ ಇದ್ದಾರೆ ವಿಜಯಧ್ವಜ ತೀರ್ಥರು.
ಧರ್ಮೋಧಿಕತಮವಾದಂತಹ ಧರ್ಮ. ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೇನ್ನ ರಸ್ಸದಾ. ಹೀಗೆ ಅತ್ಯಂತ ಉತ್ಕೃಷ್ಟವಾದ ಧರ್ಮ ಅಂದ್ರೆ ಇದು ಭಗವಂತನಲ್ಲಿ ನಾಮಸ್ಮರಣಾದಿಗಳಿಂದ ಉತ್ತಮವಾದ ಭಕ್ತಿಯನ್ನ ಮಾಡಬೇಕು ಅಂತ ಅನ್ನೋದು. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಧರ್ಮ ಪರಸ್ಮೃತಃ ಭಕ್ತಿಯೋಗೋ ಭಗವತಿ ತನ್ನಾಮಗ್ರಹಣಾದಿಭಿಃ. ನಾಮೋಚ್ಚಾರಣ ಮಾಹಾತ್ಮ್ಯಂ ಹರೇ ಪಶ್ಯತ ಪುತ್ರಕಾಃ ಅಜಾಮಿಳೋಪಿ ಏನೈವ ಮೃತ್ಯುಪಾಶಾದ ಮುಚ್ಯತ. ಹಾಗಾಗಿ ಪ್ರಕೃತಕ್ಕೆ ಬರ್ತಾ ಇದ್ದಾನೆ ಯಮ, ಹೇಳ್ತಾನೆ ತನ್ನ ದೂತರಿಗೆ, ನೋಡಿ ಆ ಭಗವಂತನ ನಾಮೋಚ್ಚಾರಣೆಯ ಮಾಹಾತ್ಮ್ಯ ಏನು ಅನ್ನೋದನ್ನ ನೋಡ್ರಿ. ಇಂತಹ ಮಹಾಪಾಪಿಯಾದಂತಹ ಅಜಾಮಿಳನು ಕೂಡ ಆ ಭಗವಂತನ ನಾಮೋಚ್ಚಾರಣದ ಬಲದಿಂದ ಯಮಪಾಶದಿಂದಲೇ ಮುಕ್ತನಾಗಿ ಬಿಟ್ಟ. ಹಾಗಾಗಿ ಆ ನಾಮೋಚ್ಚಾರಣೆಯ ಫಲ ಏನು ಅನ್ನೋದನ್ನ ನೀವೇ ನೋಡ್ರಿ ಮಕ್ಕಳೇ ಅಂತಾನೆ ತನ್ನ ದೂತರಿಗೆ. ಪುತ್ರಕಾಹ ಪಶ್ಯತ, ಲೇ ಮಕ್ಕಳೇ ನೋಡ್ರಿ ಆ ಭಗವಂತನ ನಾಮೋಚ್ಚಾರಣೆಯ ಒಂದು ಮಹಿಮೆ ಎಷ್ಟು ಅಂತ ಅನ್ನೋದನ್ನ ನೀವೇ ನೋಡಿದ್ರಲ್ಲ, ನೋಡಿ. ಪಾಪಿಯಾದಂತಹ ಅಜಾಮಿಳನು ಕೂಡ ಮೃತ್ಯುಪಾಶಾದ ಮುಚ್ಚತ, ಆ ಮೃತ್ಯುಪಾಶದಿಂದ ಯಮಪಾಶದಿಂದ ಅವನು ಮುಕ್ತನಾದ ಅಂದ ಮೇಲೆ ಆ ಭಗವಂತನ ನಾಮೋಚ್ಚಾರಣೆಯ ಮಹಾತ್ಮೆ ಏನು ಅನ್ನೋದನ್ನ ನೀವೇ ನೋಡಿ ಅಂತ ಯಮ ಹೇಳ್ತಾ ಇದ್ದಾನೆ. ನಾಮೋಚ್ಚಾರಣ ಮಾಹಾತ್ಮ್ಯಂ ಹರೇ ಪಶ್ಯತ ಪುತ್ರಕಾಃ ಅಜಾಮಿಳೋಪಿ ಏನೈವ ಮೃತ್ಯುಪಾಶಾದ ಮುಚ್ಚತ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಮತ್ತೆ ಇಲ್ಲಿ ಈ ದ್ವಾದಶೇತೆ ವಿಜಾನೀಮೋ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ ಇವರು ಸತ್ಯಧರ್ಮರು. ಏತೆ ದ್ವಾದಶ ಸೂರ್ಯ ಇತಿವಾ ಸೂರ್ಯೋ ಅಗ್ನಿ ರೀತಿ ಪೂರ್ವೋಕ್ತಿಯನ್ನು ಹಾಕಿದ್ದಾರೆ. ಅದು ಏನದು ಆಚಾರ್ಯ? ಅದು ಯಾಕೆ ಅದು ಹೇಳ್ತಾರೆ? ಅದು ಏನ್ ಬರ್ದಿದ್ದಾರೆ? ಏತೆ ದ್ವಾದಶ ಸೂರ್ಯಾಹ ಇತಿವಾ ಸೂರ್ಯೋ ಅಗ್ನಿಃ ಇತಿ ಪೂರ್ವೋಕ್ತೇಃ. ಹರೇ ನಮಗಾಚಾರ್ಯ ನಮಸ್ಕಾರ. ಹರೇ ನಮಃ. ಸೂರ್ಯ ಅಂತಂದ್ರೆ ನಮಸ್ಕಾರ ಆಚಾರ್ಯ. ಅದೇ ದ್ವಾದಶ ಸೂರ್ಯರಿದ್ದಾರಲ್ಲ, ದ್ವಾದಶ ಸೂರ್ಯರಲ್ಲಿ ಇವರು ಬರ್ತಾರ? ಅದೇ ಡೌಟ್ ಒಂದು ಆಚಾರ್ಯ. ಯಾಕಂದ್ರೆ ಇಷ್ಟು ಕ್ಲಿಯರ್ ಆಗಿ ಎಲ್ಲ 12 ಜನ ಇದು ಮಂದಿಗಳು ಹೇಳಿಬಿಟ್ಟು ಅದನ್ನ ಅದೇ ಅರ್ಥ ಆಗಿಲ್ಲ. ನಮಸ್ಕಾರ ಗುರುಗಳೇ. ಎಲ್ಲಿ ಬಂದಿದೆ ಸೂರ್ಯೋಗ್ನಿ ಅಂತ ಅನ್ನೋದು? ಎಲ್ಲಿ ಬಂದಿದೆ? ಅದನ್ನ ನೋಡ್ತಾ ಇದ್ದಾನೆ, ಇಲ್ಲಿಯೂ ಹಿಂದಿನ ಶ್ಲೋಕದಲ್ಲಿ ನೋಡ್ತಾ ಇದ್ದಾನೆ. ಅದು 14ನೇ ಶ್ಲೋಕದಲ್ಲಿ ಅದು ತಗೋಬೇಕಾ? ಅಹಂ ಮಹೇಂದ್ರೋ ನಿವೃತ್ತಿ ಪ್ರಚೇತ ಸೋಮೋ ಅಗ್ನಿ ಈಶಃ, ಅದು ತಗೋಬೇಕಾ? ಅದರಿಂದ ಹೇಳ್ತಾರೆ ಏನೋ ಗೊತ್ತಿಲ್ಲ. ನಮಸ್ಕಾರ ಗುರುಗಳೇ. ಅದರಲ್ಲಿ ಎಲ್ಲಾ ದೇವತೆಗಳು ಬಂದರು. ಹೌದು. ಇತಿವಾ ಅಂತ ಬರೀತಾರೆ, ಹಾಗೂ ಇಟ್ಕೊಳ್ಬಹುದು ಅಂತ. ಈ 12 ಜನ ಸೂರ್ಯರು ಕೂಡ ಅಂತ ಇಟ್ಕೊಳ್ಬಹುದು ಅಂತ. ಸೂರ್ಯ ಅಂತಂದ್ರೆ ಸೂರ್ಯೋಗ್ನಿ ಇತಿ ಪೂರ್ವೋಕ್ತೇಹೇ, ಅದು ಎಲ್ಲಿ ಬಂದಿದೆ ಅಂತ ಗೊತ್ತಾದ್ರೆ ಅದು ನೋಡಿ ಹೇಳಬಹುದು. ಸೂರ್ಯೋಗ್ನಿ ಅನ್ನೋದು
ಅಗ್ನಿಗಳು ಅಂತ ಇಟ್ಟುಕೊಳ್ಬೇಕಾ? ಪಿತೃತ್ವಂ ತತ್ರ ಅವಶೇಷಿತಂ ಇತಿ ದ್ವಾದಶ ಇತ್ಯುಕ್ತಿ. ತಮ್ಮ ತಂದೆಯನ್ನು ಕೂಡ ಇಟ್ಕೊಳ್ಬೇಕು ಅಂತಾರೆ. ತಂದೆ ಆದ್ರಿಂದ ಹೆಸರು ಹೇಳಿಲ್ಲ, ಗುರು ಆದ್ರಿಂದ ಹೆಸರು ಹೇಳಿಲ್ಲ ಅಂತ. ಗುರುತ್ವಾತ್ ನ ನಾಮಗ್ರಹ. ನೋಡಿ ವಿಚಾರ ಮಾಡಿ. ಓಕೆ ಸರ್. ಹರೀಶ್ ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್ ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ ನಮಸ್ಕಾರ ಗುರುಗಳೇ. ಹರೇ ನಮಃ.